ಹಾ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಏನಾಗಬೇಕಾಗಿತ್ತು? ನಿಮ್ಮ ಹತ್ರ ಸಾರಿ ಕೇಳಬೇಕಿತ್ತು. ಇದ್ಯಾವ ತಂತ್ರ ಹೊಸದಾಗಿ? ಖಂಡಿತ ತಂತ್ರ ಅಲ್ಲ, ಸತ್ಯ. ನಾನು ನಿಮ್ಮನ್ನ ಗೋಳು ಇಕ್ಕೊಂಡ್ಬಿಟ್ಟೆ. ನಿಮ್ಮ ಮನೆಯವ್ರೆಲ್ಲರಿಗೂ ಬೇಜಾರು ಮಾಡಿಬಿಟ್ಟೆ. ನನ್ನ ತಪ್ಪು ನನಗೆ ಅರಿವಾಗಿದೆ. ನನ್ನನ್ನು ಕ್ಷಮಿಸ್ತೀರಾ? ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ನೋಡೋಲ್ಲ ಸ್ವಾಮಿ, ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ನೀವು ನಿಜವಾಗ್ಲೂ ಮನಸಾರನ್ನೇ ಮಾತಾಡಿ, ಯಾರಿಗೂ ನಂಬಿಕೆ ಬರೋದಿಲ್ಲ. ಈಗ ನೀವು ದೇವ್ರ ಮುಂದೆ ನಿಂತ್ಕೊಂಡು, ದೇವ್ರೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನನಗ್ಯಾಕಪ್ಪ ತೊಂದರೆ ಕೊಡ್ತಿದ್ಯಾ ಅಂತ ಕೇಳ್ಕೊಳ್ಳೋದಕ್ಕೂ ಬಾಯಿ ಬರೋದಿಲ್ಲ. ಯಾಕಂದ್ರೆ ನೀವೆಷ್ಟು ತೊಂದರೆ ಕೊಟ್ಟಿದ್ದೀರಾ ಅಂತ ನಿಮ್ಗೆ ಗೊತ್ತು. ನಾನೀಗ ಸಾರಿ ಕೇಳ್ತಿದ್ದೀನಲ್ವಾ, ಕ್ಷಮಿಸ್ಬೋದಲ್ವಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಯಾರನ್ನಾದ್ರೂ ನಂಬಕ್ ಮುಂಚೆ ತುಂಬಾ ಸಮಯ ತಗೋತೀನಿ. ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ನಂಬೋದಿಲ್ಲ. ನೀನ್ ನನಗೆ ಮಾಡಿರೋ ದ್ರೋಹಕ್ಕೆ ಕ್ಷಮೆನೇ ಇಲ್ಲ. ನನ್ನ ಎದುರಿಗೆ ತುಂಬಾ ಹೊತ್ತು ನಿಂತ್ಕೋಬೇಡ, ನಡಿ ಹೊರಗೆ. ಯಾರಿಗೂ ನಾನು ತೊಂದರೆ ಮಾಡೋದಿಲ್ಲ. ನನ್ನ ಚಾಲೆಂಜನ್ನ ನಾನು ವಾಪಸ್ ತಗೋತಿದ್ದೀನಿ. ಇವತ್ತೇ ಈಗಲೇ ನಾನು ವಾಪಸ್ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ನೋಡು, ನಾನು ನಿನ್ನ ಪರೀಕ್ಷೆ ಮುಗಿಯೋವರೆಗೂ ಇಲ್ಲಿರ್ಬೇಕು ಅಂತ ಒಪ್ಪಿಗೆ ಕೊಟ್ಟಿದ್ದೀನಿ. ಅಲ್ಲಿವರೆಗೂ ನೀನ್ ಇಲ್ಲಿರೋದಕ್ಕೆ ಯಾರು ಅಡ್ಡಿಪಡಿಸೋದಿಲ್ಲ. ಇರು, ಆದ್ರೆ ನಿನಗ್ ಮಾತ್ರ ಕ್ಷಮೆ ಸಿಗೋದಿಲ್ಲ. ನೋಡಿ, ನಮ್ಮ ಮನೆಗೆ ಬಂದವ್ರು ಯಾರು ನೊಂದ್ಕೋಬಾರ್ದು. ಆ ಸ್ವಾಮಿ ಅಯ್ಯಪ್ಪ ನಿಮ್ಗೆ ಒಳ್ಳೇದು ಮಾಡ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ಸ್ವಾಮಿಯೇ ಶರಣಮ್ಮಯ್ಯಪ್ಪ, ಇವ್ರಿಗೆ ಒಳ್ಳೇದು ಮಾಡಪ್ಪ. ನಮ್ಮ ತಂದೆ ಕಾಲ್ ಮಾಡಿದ್ದಾರೆ. ಹಲೋ, ಹೌದು ಕಾಲ್ ಮಾಡಿದ್ದೆ.
ಲೈನ್ ಸಿಕ್ಲಿಲ್ಲ. ಹೇಗಿದ್ದೀರಾ ನೀವೆಲ್ಲ? ಆರಾಮಿದ್ದೀರಾ? ಅಬ್ಬಾ, ಇವಾಗ ಸಮಾಧಾನ ಆಯಿತು. ಭಯ ಆಗ್ಬಿಟ್ಟಿತ್ತು. ಸರಿ ಅಪ್ಪ, ಆಮೇಲೆ ಕಾಲ್ ಮಾಡಿ. ಅಪ್ಪ ಅಮ್ಮ ಇಬ್ರು ಆರಾಮಾಗಿದ್ದಾರಂತೆ. ಅಬ್ಬಾ, ಧೈರ್ಯ ಬಂತು. ಅಂಕಲ್, ನೀವು ನನ್ನನ್ನು ಆಟ ಆಡ್ಸೋಕೆ ಅಂತ ಹೀಗೆಲ್ಲ ಮಾಡಿದ್ರಾ? ಇಲ್ಲಮ್ಮ, ಅದು ನಾನು. ಸೊ ನೀವೆಲ್ಲ ಸೇರಿ ನನ್ನನ್ನು ಮಂಗ ಮಾಡಬೇಕು ಅನ್ಕೊಂಡ್ರಿ. ನಾನೇ ಕ್ಷಮೆ ಕೇಳಬೇಕು? ಆಂಟಿ, ನಾನು ನಿಮ್ಮನ್ನು ಕೇಳಿದ ಸಾರಿನ ವಾಪಸ್ ತಗೋತಿದ್ದೀನಿ. ನೀವು ನನ್ನನ್ನು ಕ್ಷಮಿಸೋದು ಬೇಕಾಗಿಲ್ಲ. ಮನೆಯವರೆಲ್ಲ ಸೇರ್ಕೊಂಡು ನನ್ನನ್ನು ಇಷ್ಟೊಂದು ಆಟ ಆಡಿಸ್ತಿದ್ದೀರಾ ಅಂದಮೇಲೆ ನಾನು ನಿಮ್ಮನ್ನೆಲ್ಲ ಆಟ ಆಡಿಸೋದ್ರಲ್ಲಿ ಏನು ತಪ್ಪಿದೆ? ಅಭಿಸ್ವಾಮಿಗಳೇ, ನನ್ನ ಚಾಲೆಂಜ್ ಮತ್ತೆ ಮುಂದುವರಿಯುತ್ತೆ. ಬಾಯ್. ಸಾಕ್ಷಿ, ಈಗ ಇನ್ನೇನ್ ಮಾಡ್ಬೇಕು ಅಂತ ಹೊರಟಿದ್ಯಾ? ಈಗ ನೀನ್ ಮಾಡಿರೋ ಅವಾಂತರಗಳೇ ಸಾಕು. ಅಷ್ಟಕ್ಕೆ ನಾವೆಲ್ಲ ಸುಸ್ತಾಗಿ ಹೋಗಿದ್ದೀವಿ. ನಾನು ಏನು ಮಾಡ್ತೀನಿ ಅಂತ ಪ್ರತಿ ಸಲ ನಿಮ್ಗೆ ಹೇಳ್ಬಿಟ್ಟೆ ಮಾಡ್ತೀನಿ ಅಂತ ನಾನೇನಾದ್ರು ಒಪ್ಪಂದ ಮಾಡ್ಕೊಂಡಿದ್ದೀನಾ? ನನ್ಗೇನು ಅನ್ಸುತ್ತೋ ಅದನ್ನ ಮಾಡ್ತೀನಿ. ಏ ಸಾಕ್ಷಿ, ನಾನ್ ನಿಮ್ಮ ಅಕ್ಕ ಅಲ್ವೇನೆ? ನನ್ನ ಮಾತಿಗೆ ನೀನ್ ಬೆಲೆ ಕೊಡೋದಿಲ್ವಾ? ನನ್ನ ಮಾತನ್ನು ನೀನ್ ಕೇಳೋದಿಲ್ವಾ? ಅಕ್ಕ, ಮತ್ತೆ ನಿಮ್ಮ ಮಾವನವರು ನಿಮ್ಮ ತಂದೆಯವ್ರಿಗೇನೋ ಆಗಿಲ್ಲ, ನಿಮ್ಮ ತಾಯಿಯವ್ರಿಗೇನೋ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾ ಏನೋ ಆಗೇ ಹೋಗಿದೆ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಇದ್ದೆ? ಹೇಳ್ಬೇಕಿತ್ತು ತಾನೇ, ಎದುರಿಸ್ತಿದ್ದಾರೆ ನಿಜ ಅನ್ಕೊಂಬೇಡ ಅಂತ. ಈಗ ನೀವ್ ಹೇಗೆ ಎದುರ್ಕೋತಿದ್ದೀರೋ ಆಗ ನಾನು ಹಾಗೆ ಎದುರ್ಕೋತಿದ್ದೆ. ಏನ್ ನಡೀತಿದೆ ಇಲ್ಲಿ? ಇವಳು ಹೆದರ್ಸೋದು, ನೀವುಗಳು ಹೆದರ್ಕೊಳ್ಳೋದಾ? ಏನ್ ಮಾಡ್ತಾಳಂತೆ? ನೋಡಮ್ಮ ಸಾಕ್ಷಿ, ನೀನೇನೇ ಮಾಡಿದ್ರು ಈ ಮನೇಲಿ ಯಾರು ಹೆದರ್ಕೊಳ್ಳೋದಿಲ್ಲ. ನೀನ್ ಸುಮ್ಮನಿರ್ತೀಯಾ? ನಮ್ಮ ಮನೇಲಿ ನ್ಯಾಯ ಇದೆ. ನಾವುಗಳು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಮಗೂ ಯಾರು ಅನ್ಯಾಯ ಮಾಡಕ್ ಆಗೋದಿಲ್ಲ. ನೀನೇನ್ ಮಾಡ್ತೀಯ ಮಾಡ್ಕೋ ಹೋಗು. ದಿಸ್ ಇಸ್ ಮೈ ಓಪನ್ ಚಾಲೆಂಜ್. ಓ ಹೌದಾ? ಅಷ್ಟೊಂದು ಕಾನ್ಫಿಡೆನ್ಸಾ? ಸರಿ, ಹಾಗಿದ್ರೆ ಈ ಸಲ ನಾನು ಏನ್ ಮಾಡ್ತೀನೋ ಅದಕ್ಕೆ ನೀವೆಲ್ಲ ಬೆಲೆ ತೆರಬೇಕಾಗುತ್ತೆ. ರೆಡಿ ಇರಿ. ಅಯ್ಯೋ ರೀ, ಅವಳನ್ನ ಯಾಕ್ರಿ ರೇಗ್ಸಕ್ ಹೋದ್ರಿ? ಈಗಾಗ್ಲೇ ಮುಳ್ಳ ಮೇಲೆ ಬಟ್ಟೆ ಬಿದ್ದಾಗೋಗಿದೆ. ಅದನ್ನ ನಿಧಾನವಾಗಿ ತೆಕ್ಕೋಬೇಕು, ಇಲ್ಲಾಂದ್ರೆ ನಮ್ ಬಟ್ಟೆನೆ ಹರಿದೋಗೋದು. ಮುಳ್ಳುಗ್ ಸಿಗಾಕೊಂಡಿರೋ ಬಟ್ಟೆನ ಎಳ್ಕೊಳ್ಳೋ ಪ್ರಯತ್ನ ಮಾಡೋದೇ ಬೇಡ, ಬಿಟ್ಬಿಡೋಣ. ಬಟ್ಟೆ ಹಂಗ ಬಿದ್ದು ಅವಳ ಹತ್ರ ಪೂಸಿ ಹೊಡೆಯೋ ಅವಶ್ಯಕತೆ ಇಲ್ಲ. ನೀವಿಬ್ರು ಏನು ಯೋಚನೆ ಮಾಡಬೇಡಿ. ಅವಳೇನು ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಕುರುಬನಿಲ್ಲದ ಕುರಿಗಳ ಮಂದೆ, ಕುರುಬನಿಲ್ಲದ ಕುರಿಗಳ ಮಂದೆ,
ಮುಂದೆ ದಾರಿ ಕಾಣದಾಗಿದೆಯೋ ತಂದೆ, ಮುಂದೆ ದಾರಿ ಕಾಣದಾಗಿದೆಯೋ ತಂದೆ, ಸ್ವಾಮಿ ಶರಣಂ ಶರಣಂ ಅಯ್ಯ. ಅಭಿಸ್ವಾಮಿಗಳೇ, ಬಟ್ಟೆನ ಬೇರೆಯವ್ರ ಕೈಲಿ ಹೋಗ್ಸಲ್ವೇನೋ? ಇಲ್ಲ, ನಮ್ ಕೆಲ್ಸನ ನಾವೇ ಮಾಡ್ಕೋತೀವಿ. ವಾಷಿಂಗ್ ಮಿಷಿನ್ಗಾದ್ರೂ ಹಾಕ್ಬೋದಲ್ಲ, ಅದೇನು ಬೇರೆ ವ್ಯಕ್ತಿ ಅಲ್ವಲ್ಲ? ಅದೆಲ್ಲ ನಿಮ್ಗೆ ಯಾಕೆ, ನೀವು ಸುಮ್ಮನೆ ಓದ್ಕೊ ಹೋಗಿ. ಸರಿ, ನಿಮ್ದು ಅಡ್ಗೆ ಆಯ್ತಾ? ಆಗಿದೆ, ಊಟ ಮಾಡಬೇಕು. ಓಕೆ, ಥ್ಯಾಂಕ್ಸ್. ಈಗ ನಿಮ್ ಅಡ್ಗೆನ ನೀವು ಮಡಿಲ್ ಮಾಡ್ಕೊಂಡಿದ್ದೀರಾ, ಹೌದಾ? ಹೌದು. ನೀವು ಮಾಡೋ ಊಟನ ಬೇರೆ ಯಾರು ಮುಟ್ಟಿದ್ರೆ ಅದು ಮೈಲ್ಗೆ ಆಗ್ಬಿಡುತ್ತೆ. ಹೌದು. ಮೈಲ್ಗೆ ಆಗ್ಬಿಟ್ರೆ ನೀವು ಆ ಊಟ ಮಾಡೋದೇ ಇಲ್ಲ. ಇಲ್ಲ, ನೀವ್ಯಾಕೆ ನೆಪ ಮಾಡ್ಕೊಂಡು ಅವಾಗ್ಲಿಂದ ಮಾತಾಡಿಸ್ತಾನೆ ಇದ್ದೀರಾ? ಹೋಗಿ ಅಂತ ಹೇಳಿದ್ನಲ್ಲ. ಸರಿ, ಹೊರಡ್ತೀನಿ. ನೀವ್ ಎಷ್ಟೊತ್ತು ಊಟ ಮಾಡ್ತೀರಾ? ಇನ್ನೇನು ಇವಾಗ ಮಾಡ್ತೀನಿ. ಅಜ್ಞಾನದ ಜ್ವಾಲಾಮುಖಿ ಶರವೇಗದಲ್ಲಿ ಶಾಂತಿಯ ಮನೆ ಸುಡಲು. ನಿಮ್ಗೋಸ್ಕರನೇ ಹೊರಗಡೆ ಹೋಗಿ ತಗೊಂಬಂದೆ. ನೆನೆ ರಾತ್ರಿನೇ ಊಟಕ್ಕೆ ಕೊಡೋಣ ಅಂತ ತಂದೆ, ಆದ್ರೆ ಅಷ್ಟ್ರಲ್ಲಿ ನಿಮ್ದು ಊಟ ಆಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ತಂದಿದ್ದೀನಿ. ತಿನ್ನೋಡಿ ಸ್ವಾಮಿ, ಹೇಗಿದೆ ಅಂತ ಹೇಳಿ. ಜಾಂಗೀರ್. ಎಂತ ಕೆಲಸ ಮಾಡ್ಬಿಟ್ರಿ? ನಾನು ಬೇರೆಯವ್ರ ಮುಟ್ಟಿದ ಪದಾರ್ಥ ತಿನ್ನೋದಿಲ್ಲ. ಮಡಿ ಅಂತ ಗೊತ್ತಿಲ್ವಾ ನಿಮಗೆ? ಓ ಹೌದಲ್ವಾ, ಮರ್ತೇ ಹೋಗಿತ್ತು. ಈಗೇನ್ ಮಾಡ್ತೀರಾ? ಖಾಲಿ ಹೋಟೆಲ್ ಅಂತೂ ಇರೋಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡಿ, ಮೈಲ್ಗೆಲ್ಲ ಈ ತಿಂಡಿ ತಿನ್ಬಿಡಿ. ನಾನು ಯಾರಿಗೂ ಹೇಳಲ್ಲ, ತಿಂಡಿ ತಿನ್ನಿ. ಯಾರಿಗ್ ಗೊತ್ತಾಗದೆ ಇದ್ರು ಆ ಸ್ವಾಮಿ ಗೊತ್ತಾಗೇ ಆಗತ್ತೆ. ನಾನೇ ತಿಂಡಿ ತಿನ್ನೋದಿಲ್ಲ. ಸ್ವಾಮಿಗಳೇ, ಕೋಪದಲ್ಲಿ ಕುಯ್ಕೊಂಡ್ ಮೂಗು ಸಮಾಧಾನ ಆದ್ಮೇಲೆ ಬರಲ್ಲ. ನೀವ್ ಇದನ್ನ ಆಚೆ ಬಿಸಾಕೋದು, ಆಮೇಲೆ ಕಾಗೆ ಅದನ್ನ ಬಂದು ತಿನ್ಕೊಳ್ಳೋದು, ಇದೆಲ್ಲ ಬೇಕಾ? ಹೊಟ್ಟೆ ಖಾಲಿ ಇದ್ರೆ ತಲೆನೋವು ಬರುತ್ತೆ. ತಲೆನೋವು ಬಂದ್ರೆ ಇಡೀ ದಿನ ಕೆಲ್ಸ ಮಾಡೋಕೆ ಆಗಲ್ಲ. ಕೆಲ್ಸ ಮಾಡದಿದ್ರೆ ಇಡೀ ದಿನನೇ ವೇಸ್ಟು. ಮತ್ತೆ ಆ ವೇಸ್ಟ್ ನ ಕಾಂಪನ್ಸೇಟ್ ಮಾಡಕ್ಕೆ ಇನ್ನೊಂದಿನ ಹಾರ್ಡ್ ವರ್ಕು, ಆರೋಗ್ಯ ಹಾಳು, ಇದೆಲ್ಲ ಬೇಕಾ? ದೇವ್ರ ಹೆಸರು ಹೇಳ್ಕೊಂಡು ಕಣ್ ಮುಚ್ಕೊಂಡು ತಿನ್ಬಿಡಿ. ದೇವ್ರನ್ನ ನಂಬದ ಮೇಲೆ ರಾಜಿ ಆಗ್ಬಾರ್ದು. ಆ ಸ್ವಾಮಿಗೆ ನಾನಿವತ್ತು ಊಟ ಮಾಡ್ಬೇಕು, ತಿಂಡಿ ಮಾಡ್ಬೇಕು ಅಂತ ಅನ್ಸಿದ್ರೆ ಅವರೇ ಹೇಗಾದ್ರೂ ಒದಗಿಸ್ತಾರೆ. ಇಲ್ದಿದ್ರೆ ಇವತ್ತು ಉಪವಾಸನೇ ಇರ್ತೀನಿ. ಏನೇ ಮಾಡಿದ್ರು ಶಿಸ್ತು ಬಿಡಬಾರ್ದು ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಓ, ನೀವು ಮಾಲೆ ಹಾಕೊಂಡು 2 ದಿನ ಭಜನೆ ಮಾಡಿದ್ರಿ ಅಂತ ಅಯ್ಯಪ್ಪ ಸ್ವಾಮಿಗಳು ಶಬರಿಮಲೆಯಿಂದ ನಿಮ್ಗೆ ಪ್ರಸಾದ ಕೊಟ್ಟು ಕಳಿಸ್ತಾರೆ ಅನ್ಕೊಂಡಿದ್ದೀರಾ? ಅಂತ ಭ್ರಮೆನೆಲ್ಲ ಇಟ್ಕೊಂಬಿಡಿ. ಒಂದ್ ಎಕ್ಸ್ಟ್ರಾ ಜಿಲೇಬಿ ಸಿಕ್ಕಿದೆ, ತಿಂದು ಹೇಳಿ. ಅದು ಮಾತ್ರ ಸಾಧ್ಯ ಇಲ್ಲ. ಇದೊಂದು ಹೊತ್ತು ಮಾತ್ರ ಅಲ್ಲ, ಉಳಿದಿರೋ ಒಂದು ದಿನ ಪೂರ್ತಿ ಉಪವಾಸ ಇರ್ತೀನಿ. ಆದ್ರೆ ಮಡಿ ಇಲ್ದಿರೋ ಪದಾರ್ಥ ಮಾತ್ರ ಮುಟ್ಟೋದಿಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ಅಭಿಸ್ವಾಮಿಗಳೇ, ಅಭಿಸ್ವಾಮಿಗಳೇ ನಿಲ್ಲಿ, ನನ್ ಮಾತು ಕೇಳಿ. ಅಭಿಸ್ವಾಮಿಗಳೇ. ಸ್ವಾಮಿ, ಗುರುಸ್ವಾಮಿಗಳು ಅಭಿಸ್ವಾಮಿಗೆ ಪ್ರಸಾದ ಕೊಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ತಗೊಳ್ಳಿ. ಥ್ಯಾಂಕ್ಸ್. ಓಕೆ ಸರ್. ಹೋಗಿ ಬನ್ನಿ. ನೋಡಿದ್ರಾ, ಪ್ರಸಾದ ಕೊಡೋಕ್ಕೆ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಿಂದನೇ ಬರಬೇಕಾಗಿಲ್ಲ, ನಮ್ಮ ಬೀದಿ ಕೊನೆಯಿಂದನೂ ಬರಬಹುದು.
ಅಖಿಲ, ಪದ್ಮಿನಿ, ಮನೇಲಿ ಯಾರು ಇಲ್ವಾ? ಎಲ್ಲಿ ಹೋಗಿದ್ದೀರಾ? ಬನ್ನಿ. ಅತ್ತೆ, ಏನಿದು? ಟಿವಿ ಅದ್ರ ಪಾರ್ಗದ ಆನ್ ಆಗಿತ್ತು, ಯಾರು ನೋಡ್ತಾ ಇಲ್ಲ ಅಂದ್ಮೇಲೆ ಆಫ್ ಮಾಡ್ಬೇಕು ತಾನೆ? ಪವರ್ ವೇಸ್ಟ್ ಅಲ್ವಾ? ಇದೇನಿದು ಸೋಫಾ ಸೆಟ್ ಮೇಲೆ ದುಪ್ಪಟ್ಟ ಟವಲ್ಲು ಯಾರ್ದಿದೆಲ್ಲ? ಅತ್ತೆ, ಅದು ಅದೇ ಯಾರ್ದು? ಎಲ್ಲಿದೆ ನಿಮ್ಗಳ ಬುದ್ಧಿ? ಇಷ್ಟು ದಿನ ನಾನು ಹೇಳ್ಕೊಟ್ಟ ಶಿಸ್ತು ಎಲ್ಲಿ ಹೋಯ್ತು? ಮನೆ ಸಂತೆಪೇಟೆ ಮಾಡ್ಕೊಳ್ತಾ ಇದ್ದೀರಲ್ವಾ? ವಿನಯ ವಿಧೇಯತೆ ಬರೀ ಮಾತಲ್ಲಿದ್ರೆ ಸಾಲದು, ಮಾಡೋ ಕೆಲಸದಲ್ಲೂ ಇರ್ಬೇಕು. ಅತ್ತೆ ಬೇಜಾರ್ ಮಾಡ್ಕೋಬೇಡಿ, ಅತ್ತೆ ಕೋಪ ಮಾಡ್ಕೋಬೇಡಿ ಅಂತ ಬರೀ ಮಾತಿನ ಉಪಚಾರಕ್ಕೆ ಹೇಳೋದಲ್ಲ. ನೀವು ಮಾಡೋ ಯಾವ ಕೆಲಸದಿಂದ ಅತ್ತೆಗೆ ಸಂತೋಷ ಕೊಡುತ್ತೆ, ಬೇಜಾರ್ ಕೊಡುತ್ತೆ ಅಂತ ಗೊತ್ತಿರ್ಬೇಕು. ಇಷ್ಟು ದಿನ ಇದ್ದ ಶಿಸ್ತು ಇದ್ದಕ್ಕಿದ್ದ ಹಾಗೆ ಯಾಕೆ ಹಾಳಾಗ್ತಿದೆ? ಪದ್ಮಿನಿ, ಸಮಸ್ಯೆ ಎಲ್ಲ ಆಗ್ತಾ ಇದೆ. ಸಮಸ್ಯೆ ಇರೋ ಕಡೆ ಸರಿಪಡಿಸ್ತೆ ತಪ್ಪೇ ಮಾಡಿಲ್ದವ್ರನ್ನ ಹಿಡ್ಕೊಂಡು ಜಾಲಾಡಿದ್ರೆ ಇವ್ರು ತಾನೇ ಏನ್ ಮಾಡ್ತಾರೆ ಆಂಟಿ ಅವರೇ? ಸಮಸ್ಯೆ ಇರೋ ಕಡೆ ಸರಿಪಡಿಸ್ತೆ ತಪ್ಪೇ ಮಾಡಿಲ್ದವ್ರನ್ನ ಹಿಡ್ಕೊಂಡು ಜಾಲಾಡಿದ್ರೆ ಇವ್ರು ತಾನೇ ಏನ್ ಮಾಡ್ತಾರೆ ಆಂಟಿ ಅವರೇ? ಟಿವಿ ಹಾಕಿದ್ ನಾನು, ಟವಲ್ ದುಪ್ಪಟ್ಟ ನಂದು, ನೀವು ನನ್ನನ್ನು ಪ್ರಶ್ನೆ ಮಾಡಿ. ಪದ್ಮಿನಿ, ಹೋಗಿ ನಿನ್ ಕೆಲಸ ನೋಡ್ಕೋ. ನಿಂತ್ಕೊಳ್ಳಿ ಆಂಟಿ ಅವರೇ, ನಾನು ಅತಿಥಿ ಅಂತ ಈ ಮನೆಗೆ ಬಂದಿದ್ದೀನಿ, ನಿಮ್ ಜೊತೆನೆ ಮಾತಾಡ್ತಿದ್ದೀನಿ. ಅಂಥದ್ರಲ್ಲಿ ನಿಮ್ಗೇನು ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಹೊರಟ್ಬಿಟ್ರೆ ಅತಿಥಿಗೆ ಅವಮಾನ ಮಾಡ್ದಂಗಾಗಲ್ವಾ? ಇದೇನಾ ನೀವು ಅತಿಥಿಗೆ ಕೊಡೋ ಗೌರವ? ಪದ್ಮಿನಿ, ನೀನ್ ಹೋಗು, ಮಾತು ಬೇಡ. ಪದ್ಮಿನಿ ಅಕ್ಕ, ಈ ನಡುವೆ ನಿಮ್ಮ ಅತ್ತೆಯವರು ನನ್ನ ನೋಡಿದ್ರೆ ಸಾಕು ಹೆದರ್ಕೋತಾರೆ. ಮಾತಾಡಿದ್ರೆ ಸಾಕು ನಿಂತ್ಕೊಳ್ಳೋದೇ ಇಲ್ಲ, ಜಾಗ ಖಾಲಿ ಮಾಡ್ಬಿಡ್ತಾರೆ. ಸಾಕ್ಷಿ ಪ್ಲೀಸ್ ಸುಮ್ಮನಿರ್ತೀಯಾ? ಪದ್ಮಿನಿ, ಹೋಗಿ ನಿನ್ ಕೆಲಸ ನೋಡ್ಕೊ ಅಂದೆ. ನಾವು ಮಾಡೋ ಸ್ನೇಹ ಆಗ್ಲಿ ಜಗಳ ಆಗ್ಲಿ ನಮ್ಮ ಯೋಗ್ಯತೆಗೆ ತಕ್ಕವ್ರ ಜೊತೆ ಮಾತ್ರ ಮಾಡ್ಬೇಕು. ಅವಿವೇಕಿಗಳಿಗೆ, ನೀಚರಿಗೆ, ಅಯೋಗ್ಯರುಗಳಿಗೆ ನಾವು ಹೆದರ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಕಳ್ಕೊಳ್ಳೋದಕ್ಕೆ ಅವ್ರ ಹತ್ರ ಏನೂ ಇರೋದಿಲ್ಲ. ಮರ್ಯಾದೆ, ಘನತೆ, ಗೌರವ, ನೆಮ್ಮದಿ ನಾವು ಸಂಪಾದನೆ ಮಾಡಿರ್ತೀವಿ. ಕಳ್ಕೊಳ್ಳೋರು ನಾವೇ. ನೀನ್ ನಡಿ. ಬರೀ ನೆಮ್ಮದಿ, ಗೌರವ, ಘನತೆ ಮಾತ್ರ ಅಲ್ಲ ಆಂಟಿ, ನಗೋಕೆ ಕಾರಣ ಸಿಕ್ಕಿದ್ರು ತುಟಿ ಮೇಲೆ ನಗು ಬರಲ್ಲ. ಇನ್ನು ಮಿಕ್ಕಿರೋ 12 ದಿನಗಳಲ್ಲಿ ನಿಮ್ಮನ್ನ ಹೇಗ್ ಕಾಡ್ತೀನಿ ಅಂತ ನೋಡ್ತಾ ಇರಿ. ನಾನೇ ಕರೆಕ್ಟು, ಮಿಕ್ತವ್ರೆಲ್ಲ ತಪ್ಪು ಅನ್ನೋ ನಿಮ್ಮ ವಾದನ ಕರಗಿಸ್ಬಿಡ್ತೀನಿ. ನಮ್ಮ ಮನ್ಸು ಕ್ಲಿಯರ್ ಇದ್ರೆ ಇಡೀ ರಾತ್ರಿ ಒಂದೇ ರೂಮಲ್ಲಿ ಒಂದು ಹುಡುಗಿ ಜೊತೆ ಕಳಿಬಹುದು. ಆಗ ನಮ್ತನ ನಮ್ಗುಳಿಯುತ್ತೆ. ಐ ಮೀನ್
ನಿಮ್ತನ ನಿಮ್ಗೆ ಉಳಿಯುತ್ತೆ. ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಎಲ್ಲಿ ನಿಮ್ಮ ಮನ್ಸು ನಿಮಗೆ ಗೊತ್ತಿಲ್ಲದೆ ನನ್ನ ಕಡೆ ಜಾರ್ ಬಿಡುತ್ತೋ, ನನ್ನನ್ನ ಲವ್ ಮಾಡಕ್ ಶುರು ಮಾಡ್ಬಿಡ್ತಿರೋ ಅಂತ ಭಯ ನಿಮ್ಗೆ.